ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಸ್ವಾಮೀಜಿಗಳಿಗೆ ನಿಮ್ಮ ಪಾದಗಳಿಗೆ ನನ್ನ ಒಂದು ನಮಸ್ಕಾರ ಹೇಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ, ನನಗೆ ಕ್ಷಮಿಸ್ಬಿಡಿ. ಇವತ್ತಿನ ಈ ಒಂದು ಸಂಭ್ರಮದಲ್ಲಿ ನಡೀತಾ ಇರೋ ಮುಖ್ಯ ವಿಷಯ ಏನಂದರೆ, ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಸ್ವಾಮೀಜಿಯವರು ಹೇಳಿರ್ತಾರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಏನೇ ಆಗಿರಲಿ ಅವರು ಕಷ್ಟ ಇದ್ದರೆ ಸಂಪಾದನೆ ಮಾಡ್ಕೊತಾರೆ, ಆದರೆ ಆರೋಗ್ಯ ಇಲ್ಲ ಅಂದರೆ ಬಹಳ ಕಷ್ಟ. ಆ ಹೆಣ್ಣು ಮಕ್ಕಳ ಆರೋಗ್ಯವನ್ನು ಕೊಡಬೇಕು. ಅದರಲ್ಲಿ ಎಸ್ಪೆಷಲಿ ಸ್ತನ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ಅದರಿಂದ ತುಂಬ ಹೆಣ್ಣು ಮಕ್ಕಳಿಗೆ ತೊಂದರೆ ಇದೆ. ಎಷ್ಟು ತೊಂದರೆ ಅಂದರೆ, ಇಡೀ ದಿನ 200 ಹೆಣ್ಣುಮಕ್ಕಳು ಸಾಯ್ತಾ ಇದ್ದಾರೆ. ಪ್ರತಿ ಒಂದು 7 ಮಿನಿಟ್ಸ್ಗೆ 1 ಲೇಡಿ ಸಾಯ್ತಾ ಇದ್ದಾರೆ. ಇದು ಬಹಳ ಶೋಚನೀಯವಾದ ವಿಷಯ. ಚಿಕ್ಕ ಸ್ಕ್ರೀನಿಂಗ್ ಅಂದರೆ ತಪಾಸಣೆ ಮಾಡಿ ನಾವು ಖಂಡಿತ ಆ ಹೆಣ್ಣು ಮಕ್ಕಳನ್ನ ಕಾಪಾಡಬಹುದು. ಸೊ ಇವತ್ತು ನಮ್ಮ ಈ ಆಶ್ರಮದಲ್ಲಿ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಸ್ತನ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರು ಪತ್ತೆ ಹಚ್ಚುವ ಕಾರ್ಯಕ್ರಮ ಅಂದರೆ ಸ್ಕ್ರೀನಿಂಗ್ ನಡೀತಾ ಇದೆ. ತುಂಬ ಸರಳವಾದ ಪದ್ಧತಿ. ತುಂಬ ಇವಾಗ ಇರೋ ಟೆಕ್ನಿಷಿಯನ್ಸ್ ಅಂದರೆ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಒಳ್ಳೆ ಮಿಷಿನ್ಸ್ನಿಂದ ನಾವು ಸ್ತನ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. HPV ಅಂದರೆ ಹ್ಯೂಮನ್ ಪಾಪ್ಯುಲೋಮಾ ವೈರಸನ್ನು ಕಂಡುಬಂದು ಮುಂದೆ ಅಂದರೆ 10 ವರ್ಷ ಮುಂದೆ ಬರೋ ಈ ಕೆಟ್ಟ ಕ್ಯಾನ್ಸರ್ನ ಪತ್ತೆ ಹಚ್ಚೋ HPV ಟೆಸ್ಟೂ ಇವತ್ತು ಮಾಡ್ತಾ ಇದ್ದೀವಿ ಆಶ್ರಮದಲ್ಲಿ. ನಿಜವಾಗ್ಲೂ ಇದು ಎಷ್ಟು ಒಳ್ಳೆ ವಿಷಯ ಅಂದರೆ, ಇಲ್ಲಿ ಕೂತ್ಕೊಂಡಿರೋ ಎಲ್ಲ ಹೆಣ್ಣುಮಕ್ಕಳು ಬಂದು ನಿಧಾನವಾಗಿ ನೀವೆಲ್ಲರೂ ಟೆಸ್ಟ್ ಮಾಡಿಸ್ಕೊಂಡು ಹೋಗಬೇಕು ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿ ಇವತ್ತು ಬೆಳಗ್ಗೆನಿಂದ ನಾವು ರಿಪೋರ್ಟ್ಸ್ ಮಾಡಿದ್ದೀವಿ, ಟೆಸ್ಟ್ ಮಾಡಿದ್ದೀವಿ, ರಿಪೋರ್ಟ್ಸ್ ಎಲ್ಲ ಬಂದಿದೆ. ಸ್ವಾಮೀಜಿ ಕೈಯಿಂದ ರಿಪೋರ್ಟ್ಸ್ ಎಲ್ಲ ಕೊಟ್ಬಿಟ್ಟು ಅದರಿಂದ ಬೇರೆಯವ್ರಿಗೆ ಉತ್ಸಾಹ ನೀಡಬೇಕು ಅಂತ ಒಂದು ಮಾಡ್ತಾ ಇದ್ದೀವಿ. ಸ್ವಾಮೀಜಿಯವರೇ, ಎಲ್ಲ ಹೆಣ್ಮಕ್ಳನ್ನ ಒಂದು ನಿಮಿಷ ಕರೆದ್ಬಿಡ್ತೀವಿ ಅವ್ರ ಹೆಸರಲ್ಲಿ. ನೀವು ಅವ್ರಿಗೆ ಆಶೀರ್ವಾದ ಮಾಡಿದರೆ ಅದನ್ನು ನೋಡಿ ಬೇರೆ ಹೆಣ್ಮಕ್ಳಿಗೆ ಮುಂದೆ ಬರ್ತಾರೆ ಅನ್ನೋದು ಒಂದು ಚಿಕ್ಕ ನನ್ನ ಉದ್ದೇಶ. ಸೊ ರಿಪೋರ್ಟ್ಸ್ ಎಲ್ಲ ಕೊಡಬೇಕು ಅಂತ. ರಿಪೋರ್ಟ್ಸ್ ಇಲ್ಲೇ ಇದೆ. ಫಸ್ಟು ರಾಣಿ ಅವರು ಮೇಲೆ ಬರಬೇಕು. ರಾಣಿ ಅಮ್ಮ ಬೇಗ ಬೇಗ ಬರಬೇಕು. ನೆಕ್ಸ್ಟ್ ಪೇರು ರೇವಮ್ಮ ಅವರೇ ಬೇಗ ಬರಬೇಕು. ಕೊಡ್ತಾರೆ. ಎಲ್ಲರೂ ಇಲ್ಲೇ ನಿಲ್ತ್ಕೊಳ್ಳಿಸ್ರಿ. ಉಮಾ ಮಹೇಶ್ವರಿ ಅವರೇ ಬೇಗ ಬನ್ನಿ. ಉಮಾ ಮಹೇಶ್ವರಿ ಅವರೇ ಬೇಗ ಬನ್ನಿ. ಪಾರ್ವತಮ್ಮ ಅವರೇ ಬೇಗ ಬನ್ನಿ. ಮೇಡಮ್ ನೀವು ಬನ್ನಿ, ಈ ಕಡೆ ನಿಲ್ಸ್ಕ. ಸೊ ಇವರು ಈಗ 10 ವರ್ಷವರೆಗೂ ಅವ್ರಿಗೆ ಏನಂತ ತೊಂದರೆ ಇರಲ್ಲ. ಇವ್ರಿಗೂ 3 ವರ್ಷ. ಎಲ್ಲರೂ ಹಿಂಗೆ ಒಂದು ನಿಮಿಷ ನಿಂತ್ಕೊಂಡ್ಬಿಟ್ರೆ ಒಳ್ಳೆಯದು. ಅಮ್ಮ ಮೇಲೆ ಬನ್ನಿ. ಸೊ ಈ ರಿಪೋರ್ಟನ್ನು ಅವರು ಜೋಪಾನವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ನೀವು ಬನ್ನಿ, ಈ ಕಡೆ ಬನ್ನಿ. ರಿಪೋರ್ಟ್ ತೋರಿಸಿ. ತಗೊಳ್ಳಿ. ಈ ಕಡೆ ಬಾಮ್ಮ, ಈ ಕಡೆ ನಿಮ್ಮ ರಿಪೋರ್ಟ್ ತಗೊಳ್ಳಿ. ನೀವು ರಿಪೋರ್ಟ್ ಇಸ್ಕೊ ಇವ್ರದ್ದು.